ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಎಲ್ಲರೂ ಅಕ್ಕ ನೀವು ಕುಂತ್ಕೊಂಡು ವಿಡಿಯೋ ಮಾಡ್ತಿರಲ್ಲ, ತುಂಬ ಚೆನ್ನಾಗಿ ಮಾತಾಡ್ತೀರಿ, ತುಂಬ ಧೈರ್ಯ ಹೇಳ್ತೀರಿ, ಎಲ್ಲರಿಗೂ ಸಪೋರ್ಟು ಆಗೋವಂಥ ವಿಷಯ ಹೇಳ್ತೀರಿ. ಎಲ್ಲರಿಗೂ ಒಂಥರ ಎನರ್ಜಿ ಬರ್ತು ನೋಡಿ ಅಕ್ಕ. ನೀವು ಹೇಳೋ ಮಾತು ಕೇಳಿದ್ರೆ ನಿಮ್ಮ ಮಾತುಗಳೇ ಒಂಥರ ಇಷ್ಟ ಆಯ್ತು ಅಕ್ಕ. ಪಟ ಪಟ ಮಾತಾಡ್ತೀರಿ, ಚೆನ್ನಾಗಿ ವಿಡಿಯೋ ಮಾಡ್ತೀರಿ ಅಕ್ಕ, ಕುಂತ್ಕೊಂಡು ವಿಡಿಯೋ ಮಾಡಿ ಅಂತ ಭಾಳ ಜನನು ಕೇಳ್ತಿರ್ತೀರಿ. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನನಗೆ ಇವತ್ತೇನು ಅನ್ನಿಸ್ಲಿಲ್ಲ. ಭಾಳ ಮಂದಿ ಏನಂತಂದ್ರೆ, ಅಕ್ಕ ನೀವು ತವ್ರ ಮನ್ಯಾಗ ಇರಬೇಕಾಗಿತ್ತು ಅಕ್ಕ, ಗಂಡು ಮನೆಗೆ ಯಾಕೆ ಬಂದ್ರಿ? ಶಿವಕುಮಾರ್ ಸಣ್ಣ ಅದನ, 2 ಮಕ್ಕಳು ತೊಗೊಂಡು ಕಷ್ಟಪಡ್ತೀರಿ ನೀವು. ತವ್ರ ಮನೆಯಾಗೆಲ್ಲ ಅನುಕೂಲ ಐತಿ, ನಮ್ಮದೆಲ್ಲ ಹೊಂಟು ನೋಡಿವಿ ಅಕ್ಕ. ನಿಮ್ಮದು ಎಲ್ಲ ಅಣ್ಣನೂ ನೌಕರಿ ಅದಾನ ಅಂತೀರಿ, ಮತ್ತು ಅಕ್ಕ ಅದ ಅಂತೀರಿ, ಅವ್ವ ಅದ ಅಂತೀರಿ, ಎಲ್ಲರೂ ಅದಾರ ಅಕ್ಕ. ನೀ ಯಾಕೆ ತವ್ರ ಮನೆಯಾಗ ಇರಲ್ಲ? ನೀನು ಯಾಕೆ ಗಂಡು ಮನೆಗೆ ಬಂದಿ ಅಕ್ಕ? ಇರಬೇಕಾಗಿತ್ತಕ್ಕ. ಇನ್ನೊಂದು ಸ್ವಲ್ಪ ಶಿವಕುಮಾರ ಒಂದಿಷ್ಟು ದೊಡ್ಡವಾಗಿಂದ ಗಂಡು ಮನೆ ಬರ್ಬೋದಿತ್ತಕ್ಕ. ಇವಾಗ ಬಂದುಬಿಟ್ಟಿ ಅಕ್ಕ, ನೀನು ಬರಬಾರ್ದಿತ್ತಕ್ಕ, ಕಷ್ಟಪಡೋದು ನೋಡೋಕ್ಕಾಗವಲ್ದಕ್ಕ ಅಂತ ಎಲ್ಲರೂ ಭಾಳ ಕಮೆಂಟ್ ಹಾಕ್ತೀರಿ. ಇವೆಲ್ಲ ಕಮೆಂಟಿಗೂ ಒಂದೇ ಉತ್ತರ ಏನಂದ್ರೆ ಸ್ನೇಹಿತರೆ, ನಂದು ಇವಾಗ ನೋಡಿ, ನಾವು ಈ ಸಣ್ಣ ಮಕ್ಕಳಿದ್ದಾಗನೇ ನಾವು ಗಂಡು ಮನೆ ಬಂದ್ರೆ ಇಲ್ಲಿದೆಲ್ಲ ಅಭ್ಯಾಸ ಆಗುತ್ತೆ ರೀ ಅವ್ರಿಗೆ. ನಾವು ತವ್ರ ಮನೆಯಾಗಿದ್ವಿ ಅಂದ್ರೆ ಅಲ್ಲಿ ಅಭ್ಯಾಸ ಆಗ್ಬಿಡುತ್ತೆ ರೀ. ಮತ್ತು ಅವರು ಇಲ್ಲಿ ಇರೋಕೆ ಒಲ್ಲೆ ಅಂತಂದ್ರೆ ಅವಾಗ ನಾವೇನು ಮಾಡಬೇಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಆದಷ್ಟು ನಮ್ಮ ಮಕ್ಕಳನ್ನ ನಾವು ಹುಟ್ಟಿದ ಊರಿಗಿಂತ ಕೊಟ್ಟಿ ಊರಾಗಿರೋದು ಭಾಳ ಹೆಣ್ಮಕ್ಳಿಗೆ ಗಂಡು ಮನೆ ಅನ್ನೋದು ಭಾಳ ಮುಖ್ಯ ನೋಡಿ ಸ್ನೇಹಿತರೆ. ಏನೋ ಜಗಳ ಬರಲಿ, ಏನೋ ಜೂಟಿ ಬರಲಿ, ಏನೋ ಬರಲಿ ರೀ, ಗಂಡು ಮನೆ ಬಿಟ್ಟು ಯಾರೂ ಹೋಗಬೇಡಿ. ಅದೊಂದು ದೊಡ್ಡ ನಮ್ಮ ಮನ್ಯಾಗ ನಾವು ಇದ್ರೆ ಯಾರು ಹೊರಗೆ ಹೋಗಿ ಅನ್ನಕ್ಕಾಗಲ್ಲ ರೀ. ತವ್ರ ಮನೆಯಾಗಿದ್ರೆ ಅಣ್ಣ ನೆಂಡ್ರಾಗಿರ್ಬೋದು, ತಮ್ಮ ನೆಂಡ್ರಾಗಿರ್ಬೋದು, ಯಾರೇ ಒಂದು ಮಾತಂದ್ರೆ ನಮ್ಮ ಜೀವ ಅಲ್ಲೇ ಸತ್ತು ಹೋಗಾಗುತ್ತೆ ಸ್ನೇಹಿತರೆ. ಆದ್ರೆ ನನಗೆ ಯಾರೂ ಏನೂ ಅಂದಿಲ್ಲ ರೀ. ಯಾಕಂದ್ರೆ ನನ್ನ ಜೀವನ ನನಗೆ ಕಷ್ಟ ಇತ್ತು, ನನಗೆ ಯಾರೂ ಅಂದಿಲ್ಲ. ನಮ್ಮ ಅವ್ವ ನಾವು ಇಬ್ಬರೇ ಇರ್ತಿದ್ದೀವಿ ರೀ. ಅಣ್ಣನ ನೌಕರಿ ಮ್ಯಾಗಿರೋವ. ನಾನು ಗಂಡು ಮನೆಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ದು. ಯಾಕಂದ್ರೆ ನನ್ನ ನಿರ್ಧಾರ ಅಂದ್ರೆ ಎಲ್ಲರೂ ಅಕ್ಕ ನೀವು ಗಂಡು ಮನೆಗೆ ಬರೋಕ್ಕೆ ಕಾರಣ ಏನು, ನಿರ್ಧಾರ ಏನು, ಯಾಕೆ ಬಂದ್ರಿ? ಮತ್ತು ಶಿವಕುಮಾರ್ ಸಣ್ಣದನ 2 ವರ್ಷನ್ಯಾಗ ಶಿವಕುಮಾರ್ 2 ವರ್ಷ ಕಂಪ್ಲೀಟ್ ಆಗಿದ್ದಿಲ್ಲ ಸ್ನೇಹಿತರೆ. ಅವಾಗೇ ಬಂದು ನೋಡಿ ನಾನು. ಮುಂದೆ ಮಾರ್ಚ್ ತಿಂಗಳಿಗೆ 2 ವರ್ಷ ಕಂಪ್ಲೀಟ್ ಆಗ್ತಿದ್ದು ನಾ ಬಂದು ನೋಡಿ. ಇವಾಗ 4 ವರ್ಷನೇ ಅದ ನೋಡಿ ಸ್ನೇಹಿತರೆ. 2 ವರ್ಷ ಹೆಂಗೆ ಕಾಲ ಕಳೆದಿನೋ ಗೊತ್ತಿಲ್ಲ. ನಾನು 2 ವರ್ಷ ಆಯ್ತು ನಾ ಗಂಡು ಮನೆಗೆ ಬಂದು. ನಾವೇನೋ ತೀರ್ಕೊಂಡು 4 ವರ್ಷ ಆಯ್ತು. ಇವಾಗ ನಾನು ಅಲ್ಲೇ ಇದ್ದೀನಿ ರೀ. 2 ವರ್ಷ ಇದ್ದೆ. ಶಿವಕುಮಾರ್ 3 ತಿಂಗಳು ಒಟ್ಟಿದ್ದಾಗನೇ ತೀರ್ಕೊಂಡ್ರಿ ಅವರು. ತೀರ್ಕೊಂಡಿಂದ ನಾ 3 ವರ್ಷ ಇದ್ದು ನೋಡಿ. 2.5 ವರ್ಷ 3 ವರ್ಷ ನಾ ತವ್ರ ಮನೆಯಾಗಿದ್ದೆ. ನಾನು ಬರೋಕ್ಕೆ ಕಾರಣ ಏನಂದ್ರೆ, ನಮ್ಮ ಶಿವಕುಮಾರ್ ಅವರಿಗೆ ಎಲ್ಲ ಸಣ್ಣ ಇರಕ್ಲೇ ಇಲ್ಲಿ ಬಂದ್ರೆ ಎಲ್ಲರೂ ಮಂದಿ ಅಭ್ಯಾಸ ಆಗುತ್ತೆ ರೀ. ನಮಗೂ ಕೂಡ ಗಂಡು ಮನೆಯನ್ನು ಮರಿಬಾರ್ದು ರೀ. ಮತ್ತು ಶಿವಕುಮಾರಿಗೂ ನಮ್ಮೂರು, ನಮ್ಮ ಅಪ್ಪ ಹುಟ್ಟಿದ ಊರು, ನಮ್ಮ ಅಪ್ಪನ ಊರು ಅನ್ನೋದು ಒಂದು ಅವ್ರಿಗೆ ಇದು ಆಗಬೇಕಲ್ಲ ಸ್ನೇಹಿತರೆ. ಇವಾಗ ನೋಡಿ, ನಾವು ತವ್ರ ಮನೆಯಾಗಿದ್ದೆ ಅಂದ್ರೆ ನಮ್ಮ ಅವ್ವನ ತವ್ರ ಮನೆ ಅಂತ ಇದು, ನಮ್ಮ ಅವ್ವನ ತವ್ರ ಮನೆಯಾಗ ಅದೀವಿ ಅಂತ ಅಲ್ಲಿ ಅಭ್ಯಾಸ ಆಗಿಬಿಡ್ತು ರೀ. ತವ್ರ ಮನೆ ಅಭ್ಯಾಸ ಆಗಿಬಿಡ್ತ. ಅದಕ್ಕೆ ಬೇಡ ಅಂಥೇಳಿ ನನ್ನ ಮಕ್ಕಳಿಗೆ ಗಂಡು ಮನೆ ಅಭ್ಯಾಸ ಆಗಲಿ, ಗಂಡು ಮನೆಯವರೆಲ್ಲ ಪರಿಚಯ ಆಗಲಿ, ಅವ್ರ ಅಪ್ಪನ ಕಳ್ಳು ಬೆಳೆಯಾಗ ಅವ್ರು ಬೆಳೀಲಿ ಅಂತ ನನ್ನ ಆಸೆ ನೋಡಿ. ಇವಾಗ ನನ್ನ ಕಳ್ಳು ಬೆಳೆಯಕ್ಕಿಂತ ಅವ್ರ ಅಪ್ಪನ ಕಳ್ಳು ಬೆಳೆಯೋದು ನನಗೆ ಇಷ್ಟ ನೋಡಿ ಸ್ನೇಹಿತರೆ. ಅದೊಂದು ಆತ್ರಿ. ಮತ್ತು ಇನ್ನೊಂದು ಏನು ಕಾರಣ ಅಂದ್ರೆ, ಅದು ಎಷ್ಟು ದಿನ ಇದ್ದರೂ ನಮಗೆ ಅಲ್ಲಿ ಹೆಸ್ರು ಬರಲ್ಲ ಸ್ನೇಹಿತರೆ. ಗಂಡು ಮನೆ ಮಾಡ್ಕೊಂಡು ತಿಂದ್ರೆ ಅದೊಂದು ಹೆಸ್ರನ್ನೇ ಬೇರೆ, ಅದೊಂದು ಬೆಲೆನೇ ಬೇರೆ ನೋಡಿ. ನಾವು ಅಲ್ಲಿ ತವ್ರ ಮನೆಗೆ ತಂದು ಗಂಡು ಮನೆಗೆ ತಿಂದು ಇಲ್ಲೇ ಇರೋದು ಬೆಸ್ಟ್ ಅಂತಲೇ ಹೇಳ್ತೀನಿ ಪ್ರತಿಯೊಂದು ಹೆಣ್ಮಕ್ಳಿಗೂ. ಈ ಥರ ಆದರೆ ಹೋಗಿ ಬಿಟ್ಟು ಕೇರಿ ಕುಂದ್ರಬೇಡಿ. ಯಾಕಂದ್ರೆ ಇಲ್ಲೇ ಮಾಡ್ಕೊಂಡು ತಿನ್ನೋಣ್ರಿ. ಹೊಲ ಇರ್ತೈತೆ, ಮನೆ ಇರ್ತೈತೆ, ಎಲ್ಲ ಇರ್ತೈತೆ. ಮಕ್ಕಳಿಗೂ ಒಂಥರ ನಮ್ಮೂರು, ನಮ್ಮ ಅಪ್ಪನೂರು, ನಮ್ಮ ಅಪ್ಪನ ಮನೆ, ನಮ್ಮ ಅಪ್ಪನ ಅನ್ನೋದೊಂದು ಸ್ಥಾನ ಸಿಗ್ತೈತೆ ರೀ ಮಕ್ಕಳಿಗೆ. ಅದೊಂದು ಖುಷಿ ಆಗತ್ತೆ ರೀ. ಮತ್ತು ಮುಂದೆ ಮಕ್ಕಳು ನಮ್ಮ ತವ್ರ ಮನೆಯಾಗ ಇದ್ವು ಅಂದ್ರೆ ನಮ್ಮ ಅವ್ವನೂರು ಅದೇ ಥರ ಅವ್ರಿಗೆ ಕಾಳಬಾರ್ದು. ನಮ್ಮ ಅವ್ವ ಇಲ್ಲೇ ಅದಾವಡು ನಾವು ಹೋಗಿಲ್ಲ ನೋಡು ಅಂತ ಅವ್ರ ಮಕ್ಳಿಗೆ ಕಾಳಬಾರ್ದು ಮುಂದೊಂದು ದಿನ. ಅದಕ್ಕೆ ಆದಷ್ಟು ನಾವು ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಇದು ಆಗಲಿ, ನಾನು ನಿಂದಿರಲಿಲ್ಲ ಸ್ನೇಹಿತರೆ. ಬಂದುಬಿಟ್ಟು ನೋಡಿ ನಾವು ಊರಿಗೆ ಗಂಡು ಮನೆ ಬಂದು 2 ವರ್ಷ ಆದರೂ ಹೆಂಗೋ ಮಾಡ್ಕೊಂಡು ತಿಂತೀವಿ ರೀ. ಜೀವನ ಇಲ್ಲೊಂದು ಸ್ವಲ್ಪ ಕಷ್ಟ ಆಗತ್ತೆ ರೀ. ತವ್ರ ಮನೆ ಒಂದು ಸ್ವಲ್ಪ ಸುಖದಿಂದಿದ್ರೆ ಇಲ್ಲೊಂದು ಸ್ವಲ್ಪ ಕಷ್ಟಪಡ್ಬೇಕು ನೋಡಿ. ಕಷ್ಟಪಟ್ರೆ ಸುಖ ಸಿಗೋದು ರೀ. ಕಷ್ಟಪಡ್ಲಿಕ್ಕೆ ಸುಖ ಸಿಗಲ್ಲ. ಆದಷ್ಟು ತವ್ರ ಮನೆಯಾಗ ಇದ್ರೆ ಏನು ಬಿಡು ಗಂಡು ಸತ್ತ ಅಂತ ಇಲ್ಲೇ ಐತೆ ನೋಡಿ, ಯಾವಾಗಲೂ ಇಲ್ಲೇ ಅದಾವಡು ಅಂತ ಅದೊಂದು ನಮಗೆ ಸರಿ ಅನಿಸಲ್ಲ ಸ್ನೇಹಿತರೆ. ಅದು ಮರ್ಯಾದೆ ಸಿಗಲ್ಲ. ನಾನು ಶಿವಕುಮಾರನ ಡಿಲೆವರಿ ಆಗ 5 ತಿಂಗಳದಾಗ ಇದ್ದೀನಿ ರೀ. ಅವಾಗೇ ಓದ್ತೀನಿ ಅಂಥೇಳಿ ನಮ್ಮ ಅವ್ವಾಗ ಅಂದೇನು ರೀ. ನಮ್ಮ ಅವ್ವ ಇದ್ದರೆ ಬೇಡವ್ವ ಹೋಗಕತ್ತಿ ತಡಿ, ಏನು 5 ತಿಂಗಳದಾಗ ಹೋಗಿ ಏನು ಮಾಡ್ತಿ? ಗಿರಣಿ ಎಲ್ಲ ಕೆಲಸ ಖುಷಿನಲ್ಲಿ ಬಿಡ್ತೀವಿ, ಖುಷಿನಲ್ಲಿ ಕರ್ಕೋತಾರೆ. ನೀ ಮನೆ ಕೆಲಸ ಯಾವ ಮಾಡ್ತಿ? ಯಾರು ಕ್ಯಾರು ಆಗಲ್ಲವ, ತಾ ಬಲ ಜಗ ಬಲ ಅಂತ ನಮ್ಮವ್ವ ಬುದ್ಧಿ ಐದ್ರಿ. ಹೀಗಾಗಿ ಇವಾಗೂ ನಮ್ಮವ್ವ ಬರಾಗ ಅಳಾಕತ್ತಿದ್ಲು ಸ್ನೇಹಿತರೆ. ಹೋಗಬೇಡ
ಶ್ರವಣಕುಮಾರ್ ಸಣ್ಣವ ಅದಾನ, ನೀವು ಹೋಗ್ಬೇಡ ಅಂತ ನಮ್ಮವ್ವನೂ ಅಳಾಕತ್ತಿದ್ಲು. ನಮ್ಮಣ್ಣನೂ ಕೂಡ ಹೋಗ್ಬೇಡವ್ವ, ನಿನಗೇನು ಕಮ್ಮಿ ಆಗೈತಿ ಹೇಳು, ನಾನು ಇಲ್ಲೇ ಇರು, ಹೋಗ್ಬೇಡ, ನಿನಗೇನು ಕಮ್ಮಿ ಆಗೈತಿ ಹೇಳು, ನಾನು ಎಲ್ಲ ತಂದು ಕೊಡ್ತೀನಿ. ಏನು ಕಮ್ಮಿ ಆಗೈತೆ ಅನ್ನೋಕ್ಕಿಂತ ನಮ್ದು ಗಂಡ ಮನ್ಯಾಗ ಇರ್ತೀವಿ ನಾನು, ನನಗೆ ಎಷ್ಟೇ ಕಷ್ಟ ಆಗಲಿ ಏನೋ ಇರಲಿ ನಾನು ಮಾಡ್ಕೊಂಡು ತಿಂತೀನಿ, ಓದ್ತೀನಿ. ಇಲ್ಲಿ ಏನು ಕಮ್ಮಿ ಆಗೈತಿ, ಇಲ್ಲಿ ಏನು ಕೊಡಿಸ್ತೇನೆ ಅದನ್ನೇ ಅಲ್ಲಿ ಕೊಡಿಸು, ನಾನು ಅಲ್ಲೇ ಇರ್ತೀನಿ ಅಂದೆ. ಬೇಡವ್ವ ಇರು, ಒಬ್ಬಾಕೆ ಸಣ್ಣ ಮಗಳು, ಏನು ಮಾಡ್ತೀವಿ ಅಡ್ಡು ಮಕ್ಕಳು ತೊಗೊಂಡು, ಜೀವನ ಕಷ್ಟ ಇದೆ. ನಾವೇ ಇಷ್ಟು ನೌಕರಿ ಮಾಡ್ತೀವಿ ಅಂದ್ರೆ ಇಷ್ಟು ಅಮೌಂಟ್ ಬರ್ತಂದ್ರೆ ಜೀವನ ಕಷ್ಟ ಆಗುತ್ತೆ, ಜೀವನ ನಿಭಾಯಿಸೋಕೆ. ನೀ ಏನು ಮಾಡ್ತಿ, ಹೆಂಗೆ ನಿಭಾಯಿಸ್ತಿ, ಹೆಂಗಿಲ್ಲ ಅಂತ ನಮ್ಮ ಅಣ್ಣನ ಭಾಳ ಕ್ವಶನ್ ಹಾಕಿದನು ರೀ. ನಮ್ಮ ಅಣ್ಣಗೆ ಏನೂ ಇಲ್ಲ ನಾನು ಓದ್ತೀನಣ್ಣ, ನನಗೆ ಹೋಗಲೇಬೇಕಂತೇಳಿ ನಿರ್ಧಾರ ಮಾಡ್ಕೊಂಡು ಬಂದೆ ಸ್ನೇಹಿತರೆ. ಇವಾಗ 2 ವರ್ಷ ಆಯಿತು ಬಂದು. ಮಕ್ಕಳು ತೊಗೊಂಡು ಹೆಂಗೋ ಮಾಡ್ಕೊಂಡು ತಿಂತೀನಿ. ಎಲ್ಲರೂ ಅಂತಾರೆ ಇವಾಗ ಏನು ತನ್ನ ಪಾಡಿ ರಾಟಿ ಹೊಲ್ಕೊಂಡು ಬಟ್ಟೆ ಮಾರ್ಕೊಂಡು ಜೀವನ ಮಾಡ್ತಾಳೆ ಆಕಿ, ಯಾರು ಸಂತೆಗೆ ಹೋಗಲ್ಲ, ಮಕ್ಕಳಾತು ತಾನಂತೂ ಮಾಡ್ತಾಳೆ ಅಂತಾರೆ. ಇದೇ ಥರ ಮುಂದೆ ಇನ್ನೂ ಒಳ್ಳೆ ಹೆಸರು ತೊಗೋಬೇಕು, ಮಕ್ಕಳೊಂದು ದಂಡಿಗೆ ಹಚ್ಬೇಕು, ಮಕ್ಕಳು ಶಾಲೆ ಕಲೀಲಿ, ಆ ದೇವ್ರ ಆಶೀರ್ವಾದ ಅವ್ರಿಗೊಂದು ದೊಡ್ಡ ಶಾಲೆ ಕಲಿತು ಒಂದು ಯಾವುದೇ ಆಗಲಿ ಒಂದು ಗೋರ್ಮೆಂಟ್ ಜಾಬ್ ಎತ್ತಿದ್ರಂದ್ರೆ ನಂದು ಅವಾಗ ತೃಪ್ತಿ ಆಗತ್ತೆ ನೋಡಿ. ತಂದಿರ್ಲಿಕ್ಕೂ ತಾಯಿ ಮಕ್ಕಳು ಶಾಲೆ ಕಲಿಸಿ ಒಂದು ಇದಕ್ಕೆ ನಿಂದಿರ್ಸಿದ್ಲು, ಒಂದು ಸ್ಥಾನಕ್ಕೆ ತಂದು ನಿಂದಿಸ್ಲಿ ಅಂತ ಹೆಸರು ಬಂತಂದ್ರೆ ನಾವು ಎಷ್ಟು ಕಷ್ಟಪಟ್ಟಿರ್ತೀನಲ್ಲ ಸ್ನೇಹಿತರೆ, ಆ ಕಷ್ಟಕ್ಕೆ ಒಂದು ಅರ್ಥ ಸಿಗುತ್ತಂತ ನಾನು ಅಂದ್ಕೊಂಡೀನಿ. ಆ ದೇವ್ರ ಆಸೆ ಹೆಂಗೈತೋ ಮುಂದೆ, ಭಗವಂತನ ಆಸೆ ನಿಮ್ಮೆಲ್ಲರ ಆಶೀರ್ವಾದ ಹೆಂಗೈತೋ ಮುಂದೆ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ಇವಾಗೆ ಸಣ್ಣವ್ರು ಅದಾರ, ಅದ್ರ ಬಗ್ಗೆ ಯಾಕೆ ಮಾತಾಡೋಣ, ಮುಂದಿನ ಮಾತು ಮುಂದೆ ರೀ. ಇವತ್ತಿನ ಡೇಟ್ ಇರ್ತಾ ಅಟ್ಟೆ ಮಾತಾಡ್ಬೇಕು ರೀ, ನಾಳಿಂದು ನಾಡ್ದು ವಿಚಾರ ಮಾಡಬಾರ್ದು. ಜೀವನ ಹೆಂಗೆ ಇರ್ತಂತ ಹೇಳಕ್ಕೆ ಬರಲ್ಲ, ಹೆಂಗೆ ಬಿಡ್ತಂತೂ ಬರಲ್ಲ. ನಮ್ಮ ಶ್ರಾವಣಿದು 2ನೇ ತದಾಡಿ 5ನೇ ಕ್ಲಾಸಿನ ತನಕ ಕಲಿಸ್ಬೇಕು, ಎಷ್ಟೇ ಕಷ್ಟ ಆಗಲಿ ನನಗೆ 5ನೇ ಕ್ಲಾಸಿನ ತನಕ ಇಂಗ್ಲೀಷ್ ಮೀಡಿಯಮ್ ಕಲಿಸ್ಬೇಕು. ಮುರಾರ್ಜಿ ನವೋದಯ ಪಾಸ್ ಆದ್ಲಂದ್ರೆ ಗೋರ್ಮೆಂಟ್ ಸೀಟ್ ಸಿಕ್ತಂದ್ರೆ ಭಾಳ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ. ಅದೊಂದು ಪ್ಲ್ಯಾನಿಂಗ್ ಇದೆ. ಆಕಿ ಚೆನ್ನಾಗಿ ಓದಿಸ್ಬೇಕು, ಕಲಿಸ್ಬೇಕು. ಇವಾಗ 2ನೇತೆ ಮುಗಿತಾ 3, 4, 5ನೇ ಐತ್ರಿ ಅದು ಮುರಾರ್ಜಿ ನವೋದಯ. ಒಂದು ಸೀಟ್ ಯಾವುದಾದ್ರು ದೇವ್ರ ಪುಣ್ಯ ಅಂತ ನಿಮ್ಮ ಸಪೋರ್ಟ್ನಿಂದ ಒಂದು ಸೀಟ್ ಸಿಕ್ತಂದ್ರೆ ಆಕಿ ಮುಂದಕ್ಕೆ ಹೋಗ್ಬಿಡ್ತಾಳೆ. ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತನಕ ಆಕಿದು ಫ್ರೀ ಆಗಿಬಿಡ್ತಾ ಸಾಲಿ. ಅದೊಂದು ಎಲ್ಲ ಒಳ್ಳೇದಾಗುತ್ತೆ ನೋಡಿ. ಮತ್ತು ಅಕ್ಕ ನೀ ಯಾಕೆ ಅಣ್ಣನ ಮನ್ಯಾಗ ಅನುಕೂಲ ಐತಿ, ಅವ್ರ ಮನೆ ಬಿಟ್ಟು ತವ್ರ ಮನೆ ಬಂದ್ರೆ ಅಂತ ನೀವು ಕೇಳಿದ್ರಲ್ಲ, ನನ್ನ ಮನ್ಸಿಗೆ ಭಾಳ ಬೇಜಾರಾಯ್ತು ನೋಡಿ ಸ್ನೇಹಿತರೆ. ಯಾಕಂದ್ರೆ ನಾನು ಗಂಡ ಮನ್ಯಾಗ ಇದ್ದು ಮಾಡ್ಕೊಂಡು ತಿನ್ನೋದು ಒಂದು ಬೆಸ್ಟ್ ಇಲ್ರಿ, ಬೆಲೆ ಇಲ್ರಿ ಅದಕ್ಕೆ. ತವ್ರ ಮನ್ಯಾಗ ಇರೋದು ಯಾಕೆ ಕೇಳ್ತಾರೆ ಇವರು, ಏನೋ ಬಿಡು ಅಕ್ಕ ಗಂಡ ಮನ್ಯಾಗ ಅದಲ್ಲ ಅಂತ ಖುಷಿ ಪಡಬೇಕು, ಈ ಥರ ಯಾಕೆ ಕಮೆಂಟ್ ಹಾಕ್ತಾರೆ ಇವರು ಅಂತ ಅನ್ಕೋತೀನಿ. ಯಾಕಂದ್ರೆ ನನ್ಗೆ ಯಾರು ಯೂಟ್ಯೂಬ್ನಾಗ ಕಮೆಂಟ್ ಹಾಕಿಲ್ರಿ, ಯೂಟ್ಯೂಬ್ನಾಗ ಕಮೆಂಟ್ ಹಾಕಿ ಇನ್ನೂ ಫುಲ್ ಬೇಜಾರಾಗ್ತಿತ್ತು. ನಾನೇನು ಬಟ್ಟೆ ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ ಮಾಡೋಕತ್ತಿಲ್ಲ, ಆ ವಾಟ್ಸಪ್ ನಂಬರ್ ಕಮೆಂಟ್ ಬಂದೈತೆ ನೋಡಿ, ಒಬ್ಬರೇ ಹಾಕ್ಯಾರ. ಅವರು ಏನು ತಪ್ಪು ಮಾತಾಡಿಲ್ಲ ಬಿಡ್ರಿ, ಸಣ್ಣ ಮಕ್ಳು ಅದಾವು ತೊಗೊಂಡು ನೀವು ಹೆಂಗೆ ಮಾಡ್ತೀರಕ್ಕ, ಜೀವನ ಕಷ್ಟ ಆಗುತ್ತೋ. ನಮಗೆ ಒಳ್ಳೆ ರೀತಿಯೇ ಮಾತಾಡ್ಯಾರ, ಇವ್ರು ಕಷ್ಟ ಆಗುತ್ತಕ್ಕ ನಿನಗೆ, ಅಲ್ಲೇ ಅಮ್ಮನ ಮನೆಯಾಗ ಇರಬೇಕಾಗಿತ್ತು, ಅಮ್ಮನೂ ಒಬ್ಬಳೇ ಅದ ಅಂತಿ, ಮತ್ತು ಅಮ್ಮಗೂ ಹೆಲ್ಪ್ ಆಗ್ತಿತ್ತು, ನಿನಗೂ ಹೆಲ್ಪ್ ಆಗ್ತಿತ್ತು ಅಂತಂದ್ರಿ. ನಮ್ಮ ಅಮ್ಮಗೂ ಹೆಲ್ಪ್ ಆಗೋಕ್ಕಿಂತ ನಮಗೂ ಹೆಲ್ಪ್ ಆಗ್ತಿತ್ತು. ಅಮ್ಮಗೂ ಒಂದು ಮಾತು ನನಗೂ ಒಂದು ಮಾತು ಬರುತ್ತೆ ಸಿಸ್ಟರಲ್ಲಿದ್ರೆ. ಅವಾಗ ಏನು ಬರ್ತೀರಿ ಬಿಡು, ಈಗ ಬಂದಂದ್ರೆ ಅರ್ಧಕ್ಕರ್ಧ ಚಿಂತೆ ಒಳಗೈತೆವ ನಿಂದು, ಎಷ್ಟು ಚಿಂತೆ ಮಾಡ್ತಿದ್ದೆ, ಮಗಳು ಹಿಂದೋದ್ರು ಒಂದು ಮಾತು, ಮುಂದೆ ಬಂದರು ಒಂದು ಮಾತು ಮಗಳಿಗೆ ಅಂತೇಳಿ ಎಷ್ಟು ಚಿಂತೆ ಮಾಡ್ತಿದ್ದೆ. ಇವಾಗ ಏನೇ ಇಲ್ಲಿ ಧೈರ್ಯ ಮಾಡಿ ನೀನು ಮಾಡ್ಕೊಂಡು ತಿನ್ನಕತ್ತಿ ಅಲ್ವ, ಒಂದು ಖುಷಿ ಆಯಿತು. ನಮ್ಮವ್ವ ಆ ಮಾತು ಹೇಳಿದ್ರೆ ನನಗೊಂದು ತುಂಬ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ನಾನು ಬೈತಿರ್ತೀನಿ ರೀ, ನಮ್ಮವ್ವ ಯಾವ್ದಾರ ಕೊಡೋಕತ್ತಾನ ಬಿಡು, ದೇವ್ರು ಹುಟ್ಸ್ಯಾನಂತ ಹುಲ್ ಮೇಯ್ಸ್ತಾನನು, ದೇವ್ರು ಏನೋ ನಮಗೇನು ಕಷ್ಟ ಕೊಡಿ, ಎಷ್ಟು ಕಷ್ಟ ಕೊಡ್ತಾನೆ ಕೊಡಿ, ಮುಂದೆ ಸುಖ ಆಗೇ ಆಗುತ್ತೆ. ನಾನು ಹಣೆ ಬಾರ್ದಾಗ ಈಟ್ ಆಗೈತೆ. ಅದು ನನಗೆ ಅವ ಸಾಯ್ಬೇಕ ಅವ್ರದ್ದು ಅವ ಬೇಕಂತ ಸತ್ತಾನು, ಹಾರ್ಟ್ ಅಟ್ಯಾಕ್ ಆಗೈತಿ. ನಮ್ಮ ಹಣೆ ಬಾರ ಎಂಥಲ್ಲಿ ತಂದು ಕೊಟ್ಟು ನೋಡು, ಎಂಥಲ್ಲಿ ಮಾಡಿದ್ದು ನೋಡು, ನಾನೇ ಬಂದು ಮಾಡಿದ್ದೆ, ನಮ್ಮವ್ವನೇ ಮಾಡಿದ್ರಿ ಇದು ಹಣೆ ನಂದು. ಇಲ್ಲಿ ನಮ್ಮವ್ವನೇ ಬಿಕ್ತಂತ ತಂದಿದ್ದು. ಯಾಕಂದ್ರೆ ನಮ್ಮವ್ವ ಇಲ್ಲಿ ನಮ್ಮ ದೊಡ್ಡಮ್ಮಗೆ ಕೊಟ್ಟಿವಲ್ರಿ, ನಮ್ಮ ದೊಡ್ಡಮ್ಮಗೆ ಕೊಟ್ಟಾಗ ಜೋಳ ಕಾರ್ಯಕ್ರಮಕ್ಕೆ ಬಂದಿದ್ಲು ನಮ್ಮಮ್ಮ. ನಮ್ಮ ದೊಡ್ಡಮ್ಮನ ಮೊಮ್ಮಗನ ಜೋಳ ಕಾರ್ಯಕ್ರಮಕ್ಕೆ ಬಂದಿತ್ತು. ಅಲ್ಲೇ ಹಿಂಗೆ ಮಾತುಕತೆಯಾಗಿ ಆಗಿದ್ದು ಸ್ನೇಹಿತರೆ ಇದು. ಅದಕ್ಕೆ ನಮ್ಮವ್ವ ಭಾಳ ಕೊರಗ್ತಿದ್ಲು, ನಾ ಮಾಡಿದೆ ಎಲ್ಲಮ್ಮ ಓದಾ ಮಾಡಿದ್ಯಾ, ಎಲ್ಲಮ್ಮ ಓದಾಗ ಮಾಡ್ಕೊಂಬಂದ್ಯಾ, ನನ್ನ ಮಗು ಜೀವನ ಹಿಂಗಾತು ಅಂತ ಭಾಳ ಕೊರಗ್ತಿದ್ಲು. ಇವಾಗ ನಮ್ಮವ್ವ ಬೈತೀನಿ ರೀ ನಾನು, ಏನೋ ಎಲ್ಲಮ್ಮ ಓದ ಮಾಡಿಯವ, ಎಲ್ಲಮ್ಮ ತಾಯಿ ಒಂದು ಮೆಟ್ಟಿಗೆ ಹಚ್ತಾಳಮ್ಮನ, ನಮ್ಮ ಮಕ್ಕಳು ನಮ್ಮನ್ನು ದೇವ್ರ ಜಾಗದಾಗ ಯಾರ ಮಕ್ಕಳಿಗೆ ಕೆಡಕಾಲ ಅಂತ ಯಾರೂ ಮಾಡಲ್ಲ. ಮುಂದಿಂದು ಯಾರು ಕಂಡ್ಯಾರ ಏನೋ ಒಳ್ಳೇದಾಗುತ್ತೆ ಅಂತ ಮಾಡಿ
ನಮಗೆ ಒಳ್ಳೇದು ಆಗೈತವ ಬಿಡು, ಏನಾಗೈತಿ ಇವಾಗ ನಾನು ಹೆಂಗಾದ್ರೂ ನಾನು ಮಾಡ್ಕೊಂಡು ತಿನ್ನೋಕೆ ಧೈರ್ಯ ಶಕ್ತಿ ಕೊಟ್ಟ ಎಲ್ಲಮ್ಮ ತಾಯಿ. ಇದೇ ಥರ ಶಕ್ತಿ ಕೊಡಲಿ, ಇದೇ ಥರ ಧೈರ್ಯ ಕೊಡ್ಲವ್ವ, ನೀ ಏನೂ ಬೇಜಾರು ಮಾಡ್ಕೋಬೇಡ ಅಂಥೇಳಿ ನಮ್ಮವ್ವಗೆ ಎಷ್ಟು ಬೈತಿರ್ತೀನಿ ರೀ. ನಮ್ಮವ್ವ ಅಂತಿರ್ತಾಳೆ, ಈಗ ನೀನು ನಿಮ್ಮ ಅಪ್ಪನ ಥರ ಧೈರ್ಯ ಅಂತ ಮಾಡ್ಕೊಂಡು ತಿಂತಿ. ಈಗ ಮಾಡ್ತೀನಿ ಕಲೀಲಿಕ್ಕೂ ಇದನ್ನು ಮಾಡಿರೋ ಜೀವನ ನನ್ನ ಮಕ್ಕಳು ರಾಟಿ ಹೊಲ್ದ್ರೆ ಜೀವನ ಸಾಗಿಸ್ತಿಂತೀಯವ್ವ, ನಿನ್ನ ಧೈರ್ಯ ನನ್ನ ಮೆಚ್ಚಿದೆ ಅಂತ ಆಡ್ರಿ ನಮ್ಮವ್ವ. ನನಗೆ ಅದೇ ಒಂದು ಖುಷಿ ಆಗುತ್ತೆ ನೋಡಿ. ತಾಯಿದವರು ಮನೆ ಅಣ್ಣ ತಮ್ಮರು ನಮ್ಗೆ ಒಂಥರ ಯಾರು ಏನೋ ಅನ್ಲಿಕ್ಕೂ ಇನ್ನೊಬ್ಬ ನಮ್ಮ ಹಳದ ತಾಯಿಗೆ ಒಂದು ನಾವು ಹಳದ ತಾಯಿ ಕಳ್ಳಿಗೆ ಒಂದು ಶಾಂತಿ ಸಿಕ್ಕರೆ ಸಾಕು ನೋಡಿ. ನಮ್ಮ ಮಕ್ಕಳು ಹಿಂಗೆ ಮಾಡಲಿಲ್ಲ, ಹಳದ ತಾಯಿ ಭಾಳ ಮರಗತ್ರಿ. ಅದು ಹಡದ ಕಳ್ಳು ಅಂತ ಐತಲ್ರಿ, ಅದು ಕಳ್ಳು ಭಾಳ ಮರಗತ್ರಿ. ನಮ್ಮ ಮಕ್ಕಳ ಜೀವನ ಹಿಂಗಾತು ಅಂತ ಇವಾಗ ಯಾರು ನಮ್ಮ ಅಣ್ತಂಬ್ರು ಮರಗ್ತಾರೆ, ಅಕ್ಕ ತಂಗಿಯರು ಮರಗ್ತಾರೆ, ನೋಡಿ ಯಾರು ಮರಗ ನೋಡಿ. ಅದು ಅಣ್ತಂಬ್ರಂದ್ರೆ ಕಳ್ಳು ಇರ್ತೈತೆ ರೀ, ಒಂದು ಬೆನ್ನಿಲ್ ಬಿದ್ದ ತಂಗಿಗೆ ಜೀವನ ಹಿಂಗಾತಲ್ಲ ಅಂಥೇಳಿ ಅಣ್ತಂಬ್ರು ಮರಗ್ತಾರೆ. ನಮ್ಮ ತಂಗಿ ಹಿಂಗಾತಲ್ಲ ಅಂತ ನಮ್ಮ ಅಕ್ಕ ಮರಗ್ತಾಳೆ ರೀ. ಬಿಟ್ಟರೆ ನಮ್ಮ ಅವ್ವ ನಮ್ಮ ಅಪ್ಪ ಮರಗ್ತಾರೆ. ಮತ್ತು ಇವ್ರನ್ನ ಬಿಟ್ಟರೆ ಇವು 3 ಜೀವ ಬಿಟ್ಟರೆ ಮತ್ತು ಯಾರೂ ಮರಗಲ್ಲ ಸ್ನೇಹಿತರೆ. ಅದಕ್ಕೆ ಹೇಳಿದ್ರಿ ಅವ್ರಿಗೆ ಆದಷ್ಟು ನನಗೆ ಎಷ್ಟೇ ಕಷ್ಟ ಇಲ್ಲರಿ, ನನಗೆ ಇಲ್ಲಿ ಏನೋ ಕಷ್ಟ ಬಲ್ರಿ ನನ್ನ ಗಂಡ ಮನ್ಯಾಗ, ಒಂದು ಸ್ವಲ್ಪ ನಮ್ಮ ಅವ್ವ ಹಿಂಗೈತೆ ಅಂತ ಹೇಳಿ ನೋಡಿ, ಆ ಕಷ್ಟ ಏನೋ ಬಗೆಹರಿಸ್ಕೊತೀನಿ. ನಾನು ಸಾಕಾಯಿತು ಮಿಕ್ತು ನನ್ನ ಕೈಲಿ ನಿಭಾಯಿಸೋಕ್ಕಾಗಲ್ಲ ಇಂದ ನಮ್ಮ ಅವ್ವಾಗಾಯ್ತು ನಮ್ಮ ಅಣ್ಣಗಾಯ್ತು ಹೇಳ್ತೀನಿ ರೀ. ಆದಷ್ಟು ನಾನೇ ಸಾಲ್ವ್ ಮಾಡೋ ಏನೋ ಬರಲಿ ಅದನ್ನು ಏನೋ ಮತ್ತು ಕೂಲಿದಿಂದ ತೊಡಕಿರೋದು ನೋಡಿ ಸ್ನೇಹಿತರೆ. ಕೂಲಿದಿಂದ ತೊಡಕಿರೋದಾಗ ಏನೋ ಪ್ರಾಬ್ಲಮ್ ಬರೋದೇ, ಅದು ಗಂಡ ಮನ್ಯಾಗ ಇದ್ದಿಂದ ಒಂದೊಂದು ಪ್ರಾಬ್ಲಮ್ ಬರತ್ತಾವು. ಆ ಕೂಲಿದಿಂದ ತೊಡಕಿರೋದೇ ತೊಡಕಾಗರ್ಕ ಬಿಡಿಸ್ಕೊಂಡ್ರೆ ಆ ತೊಡಕು ಬಿಡ್ತು ಅಂದ್ರೆ ಇಲ್ಲಿಗೆ ಬಿಡ್ತೀನಿ ರೀ. ಇಲ್ಲಿಕ್ಕಂದ್ರೆ ನಮ್ಮ ಅಣ್ಣಗೆ ಹೇಳ್ತೀನಿ, ಇಲ್ಲಿಕ್ಕ ನಮ್ಮ ಅವ್ವಗೆ ಹೇಳ್ತೀನಿ, ಇಲ್ಲಿಕ್ಕ ನಮ್ಮ ಅಕ್ಕಗೆ ಹೇಳೋಕೆ ಕಮ್ಮಿ. ನಮ್ಮ ಅಕ್ಕ ಭಾಳ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾಳೆ. ನಮ್ಮ ಅಕ್ಕಗೆ ಹೇಳೋಕೆ ಕಮ್ಮ ಹೆಚ್ಚಲ್ಲಿ ನಮ್ಮ ಅಣ್ಣನೇ ಎಲ್ಲನೂ ಹಿಂಗೆ ಮಾಡವಿ ಅಂತ ತಿಳಿಸಿ ಬುದ್ಧಿ ಹೇಳ್ತಾರೆ ನಮ್ಮ ಅಣ್ಣನೂ. ಅವಾಗ ರೀ ನಮ್ಮ ಅವ್ವನೂ ಒಂದು ಸ್ವಲ್ಪ ಟೆನ್ಷನ್ ಮಾಡ್ಕೊತಾಳೆ. ನಮ್ಮ ಅವ್ವಗೆ ಹೇಳೋದಕ್ಕೆ ಕಮ್ಮಿ ರೀ. ನಮ್ಮ ಅವ್ವಗೆ ಏನೋ ಅಂಥದ್ದು ಏನಾರ ಇತ್ತಂದ್ರೆ ಒಳ್ಳೇದಿತ್ತಂದ್ರೆ ಹೇಳ್ತೀನಿ ರೀ, ಕೆಡಕದಿತ್ತಂದ್ರೆ ನಮ್ಮ ಅವ್ವಗೆ ಹೇಳ್ರಿ. ಯಾಕಂತ ಟೆನ್ಷನ್ ಮಾಡ್ಕೊಂಡು ನಮ್ಮ ಅವ್ವಗೆ ಒಂದು ಏನಾರ ಆಗುತ್ತೆ ಅಂತ ಭಯ ನೋಡಿ ಸ್ನೇಹಿತರೆ. ನಾನು ಅವ್ವಗೆ ಹೇಳೋಕೆ ಹೋಗಲ್ಲ, ಅಣ್ಣಗೆ ಜಾಸ್ತಿ ಹೇಳಿದ್ರಿ ಅಣ್ಣಗನೇ ಮಾತಾಡೋದು. ನಮ್ಮ ಅಣ್ಣನೂ ಎಲ್ಲ ಥರ ಸಪೋರ್ಟ್ ಮಾಡ್ತಾನೆ ಸ್ನೇಹಿತರೆ. ನಾನು ಇಲ್ಲಿ ಬರೋಣ ಫಸ್ಟಿಗೆ ನಾನು ಬಂದ್ಗೇ ಇಲ್ಲಿ ಮಕ್ಕಳು ತೊಗೊಂಡು ಹಂಗೆ ಬಂದೇನಿ ರೀ. ನಾನು ಏನು ತಂದಿದ್ರು ಸ್ನೇಹಿತರೆ, ಎಲ್ಲನೂ ರಾಟಿ ಬಟ್ಟೆ ಎಲ್ಲ ಅಲ್ಲೇ ಮಾರ್ತಿದ್ನಲ್ಲ, ಅಲ್ಲೇ ರಾಟಿ ಹೊಲಿತಿದ್ದೆ ಎಲ್ಲ ಅಲ್ಲೇ ಇದ್ದು ರೀ ತವ್ರ ಮನ್ಯಾಗ. ಏನು ಮಾಡ್ಬೇಕಪ್ಪ ಅಂಥೇಳಿ ಸುಮ್ಮನೆ ಬಂದೇನಿ ರೀ. ನಾನು ಹೆಂಗಾಗುತ್ತೋ ಇರೋಕ್ಕಾಗುತ್ತೋ ಇಲ್ಲೋ ನೋಡಿದ್ರಾತು ಅಂಥೇಳಿ ಬಂದೆ. ಒಂದು 15 ದಿನ ಕಾಲೇಜಿಂದ್ರಲ್ಲ ಸ್ನೇಹಿತರೆ, ನನಗೆ ಇಲ್ಲಿ ಇರೋಂಗೆ ಆಗಲಿಲ್ಲ. ಯಾಕಂದ್ರೆ ಅಲ್ಲೇ ಇದೀವಲ್ರಿ, 2-3 ವರ್ಷಗಟ್ಟಲೆ ಅಲ್ಲೇ ಇದೀವಿ. ಇಲ್ಲಿ ಏನು ಬಿಡಪ್ಪ, ಇಲ್ಲಿ ಮಂದಿ ವಾತಾವರಣ ಅಭ್ಯಾಸ ಹೊಂದ್ಕೋಬೇಕಲ್ರಿ. ಹೊಂದ್ಕೊಂತಾನ ಭಾಳ ಕಷ್ಟ ಅನ್ನಿಸ್ತು. ಹೊಂದ್ಕೊಂಡಿಂದ ಏನು ಅನ್ನಿಸ್ತಂದ್ರೆ ನಾ ಇವಾಗ ಹೊಂದ್ಕೊಂಡು ನೋಡಿ, ಇವಾಗ ನಮ್ಮ ಕೋರಾಗನೇ ಒತ್ತು ಹೋಗೋ ನೋಡಿ. ನನ್ನ ಕೋರ್ಕೊಂಡ್ರೆ ಒತ್ತು ಕಟ್ಟಿ ಹಾಕಿದಂಗೆ ಆತ್ರಿ, ಒತ್ತೇ ಹೋಗಲ್ಲ. ಒಂಥರ ಇಲ್ಲಿ ಯಾಕೆ ಬಂದೇವ ನಮ್ಮ ಊರಿಗೆ ಹೋಗೋಣ ಅನ್ಸುತ್ತಾ. ಅವು ಬಂದ್ಗಣ್ಣೆ ಹೊಂದ್ಕೊತಾನೆ ಭಾಳ ಕಷ್ಟ ಅನ್ನಿಸ್ತು ರೀ. 15 ದಿನ ಇದ್ದರೂ ನನಗೇನೋ ಮತ್ತು ಮನ್ಯಾಗ ಲೈಟ್ ಇದ್ದಿದ್ದಿಲ್ಲ ರೀ, ಫ್ಯಾನ್ ಇದ್ದಿದ್ದಿಲ್ಲ. ನನ್ನ ಫ್ಯಾನು ಇದ್ದಿಲ್ಲ, ನಮ್ಮ ಅಣ್ಣ ಫ್ಯಾನು ಲೈಟು ಎಲ್ಲ ನನಗೆ ವ್ಯವಸ್ಥೆ ಮಾಡಿ ಒಂದು ಬೋರ್ಡ್ ಸುತ್ತಿದ್ದಿಲ್ಲ. ಹಂಗೆ ಮನೆ ಬಾಡಿಗೆ ಕೊಟ್ಟಿದ್ರಿ. ಇದನ್ನು ಬಾಡಿಗೆ ಕೊಟ್ಟವರೆಲ್ಲ ಬಾಡಿಗೆ ಒಳಗೆ ಯಾವಾಗ ಸುತ್ತಿಟ್ಕೊಂಡಿದ್ದಿಲ್ಲ. ಮನೆ ಒಂದು ನಿಮಾರ್ತಿ ಇದ್ದಿಲ್ಲ. ಎಲ್ಲ ನಮ್ಮ ಅಣ್ಣ ಮೇಂಟೈನ್ ಮಾಡಿ ಫೋನ್ಪೇ ಮೇಲೆ ರೊಕ್ಕ ಮಾಡಿ ಹೇಳಿ ಕೇರಿ ಮಾಡಿಸಿ ನಮಗೆಲ್ಲ ಅನುಕೂಲ ಮಾಡಿ ಕೊಟ್ಟಾನ ರೀ. ಅನುಕೂಲ ಆವತ್ತೇ ಅನುಕೂಲ ಮಾಡಿದ್ದ ಒಂದು ದೊಡ್ಡ ಕಷ್ಟ ಹೋಳಾಗೈತೆ ರೀ. ಇವಾಗ ಏನೋ ಬಿಡ್ರಿ ಎಲ್ಲ ಅನುಕೂಲ ಐತೆ ಮಾಡ್ಕೊಂಡು ತಿಂತೀನಿ ರೀ. ಒಂದು ಫಸ್ಟಿಗೆ ಒಂದು ಊರ್ಲಿಂದ ಒಂದು ಊರಿಗೆ ಬಂದು ಮನೆ ಮಾಡಿ ಮೇಂಟೈನ್ ಮೆಲ್ಲ ಒಟ್ಟು ಅನುಕೂಲ ಆಗುತ್ತಾನೆ, ಕಷ್ಟ ಆಗುತ್ತೆ ನೋಡಿ ಎಲ್ಲನೂ. ಮತ್ತು ಮತ್ತೊಂದು ಸಲ ಬಂದೇನಿ ರೀ. ನಾನು ಎಲ್ಲ ಜೋಳ ಪಾಳ ತೊಗೊಂಡು ಅಲ್ಲಿಂದನೇ ಜೋಳ ಕಾಳು ಎಲ್ಲ ನಮ್ಮ ಪ್ರತಿಯೊಂದು ದಿವ್ಸನೂ ತವ್ರ ಮನೆಯಿಂದನೇ ಕಟ್ಟಿದ್ರು. ನಮ್ಮವ್ವ ನನ್ನ ಮಗಳು ಓದ್ತಾಳ ಗಂಡ ಮನೆಗೆ ಅಂಥೇಳಿ ಪ್ರತಿಯೊಂದು ಇವತ್ತು ನಾಳೆಗಂತೆ ಓದಿತ್ರಿ. ಇವತ್ತಂತ ಸಂಜೆನಾಗ 12 ತನಕ ಏನೇನು ಬೇಕು ಏನೇನು ಬೇಡ ಎಲ್ಲ ಕಟ್ಕೊಂಡೇನಿ ರೀ. ನಮ್ಮ ಅವ್ವಂಗೆ ಗುಡ್ ಕೂಡಿ ಮಕ್ಳ ಮನೆಗೆ ಎಲ್ಲ ಕಟ್ಕೊಂಡು ಮುಂಜಾನೆ ಒಂದು ಗಾಡಿ ಮಾಡ್ಕೊಂಡು ಬಂದೆ ಸ್ನೇಹಿತರೆ ನಾನು. ಮತ್ತು 15 ದಿನ ಬಂದು ರಾಟಿಲ್ಲ ಏನಿಲ್ಲ ಬಟ್ಟಿಲ್ಲ, ನನಗೆ ಒತ್ತೇ ಹೋಗ್ಲಿಲ್ಲ ರೀ. ಫೋನ್ ಇತ್ತು ಕೂಡ ಆದ್ರೆ ಫೋನ್ ಇಟ್ಟಂತ ನೋಡ್ತೀವಿ ಸ್ನೇಹಿತರೆ. ಹೊರಗೆ ಮಂದಿನೂ ಸಹ ಪರಿಚಯ ಇದ್ರಿ. ಮಂದಿ ಯಾಕೆ ಅವನಿನದೆಲ್ಲ ಪರಿಚಯ ಇದ್ದೇ ಇರ್ತಾರೆ. ಮೊದಲು ಬಂದು ಇದ್ದೋಗಿರ್ತೀವಲ್ಲ ಪರಿಚಯ ಇದ್ದೇ ಇರ್ತಾರೆ. ಅದೇನು ಹೊಸ್ತಾ ಬಂದಿದ್ದಲ್ಲ, ಪರಿಚಯ ಇದ್ದರೂ ನಾನು ಭಾಳ ದಿನ ಆತು ಹೋಗಿದ್ದೆ. ಅಷ್ಟೊಂದು ಮಾತಾಡೋದು ಮಂದಿ ಹಚ್ಕೊಂಡೆ. ಬಂದು ಮಂದಿ ಬರಾಕತ್ರು ಹೋಗಾಕತ್ರು. ಮತ್ತು ನಾನು ಬಟ್ಟೆ ತಂದಿಂದ ರಾಟಿ ತಂದಿಂದ ಜಗ್ ಮಂದಿ ಗಿರಾಕಿ ಬರಾಕತ್ತು. ನನಗೆ ಹೆಂಗೆ ಒತ್ತು ಹೋಗುತ್ತೋ ಹೆಂಗಿಲ್ಲ, ಇನ್ನೂ ಯಾಕೆ ಹೊತ್ತು ಮುಳುಗುತ್ತಪ್ಪ, ಇನ್ನೂ ಸ್ವಲ್ಪ ಹೊತ್ತು ಇರಬಾರ್ದ ಅನ್ಸಾಕತ್ತು ಬರ್ತಾ. ಫಸ್ಟಿಗೆ 15 ದಿನ ಇದ್ದೇನೆ ರೀ. ನಾನು ರಾಟಿ ತಂದಿದ್ದೆಲ್ಲ ಫಸ್ಟಿಗೆ ಊರಿಗೆ ಬರೋಣ
ಹದಿನೈದಾಗ ನಮ್ಮ ಮನೆಯೇ ಎಲ್ಲ ಸಪೋರ್ಟ್ ಮಾಡ್ಯಾರ. ಹದಿನೈದು ಸಂತಿ ಪ್ಯಾಟಿ ಏನಿದ್ರು ನಮ್ಮ ಮನೆ ನೋಡ್ಕೊಂಡಾನ. ಆಮೇಲೆ ನಾನು ಏನು ಬಟ್ಟೆ ರಾಟಿ ತೊಗೊಂಬಂದ್ನಲ್ರಿ, ನಾನು ಜೀವನ ಹೆಂಗೆ ಜೀವನ ಹೆಂಗೆ ಮಾಡಾಕತ್ಯ, ಏನಾದರೂ ಕಷ್ಟ ಇತ್ತಂದ್ರೆ ಅಣ್ಣ ಹಿಂಗೆ ಕಮ್ಮಿ ಐತಂದ್ರೆ ಶ್ರಾವಣ ದವಾಖಾನೆ ರೊಕ್ಕ ಹಾಕ್ಯಾನ್ರಿ. ನಮ್ಮ ಅಣ್ಣನ ಹೆಲ್ಪ್ ಮಾಡ್ಯಾನ. ಮತ್ತು ದವಾಖಾನೆ 5,000 10,000 ದವಾಖಾನೆ ಬರ್ತ್ರಿ. ಅಷ್ಟೆಷ್ಟು ರೊಕ್ಕ ನಾನು ತಾಕಿರೋದಿಲ್ಲ. ನಮ್ಮ ಅಣ್ಣ ಹಾಕ್ತಾನೆ ರೀ. ನಮ್ಮ ಶ್ರಾವಣಿಗೂ ಸ್ಕೂಲಿಗೂ ಹಾಕ್ತೀನವ ಅಂದಿದ್ದನ್ರಿ. 6,000 ರೂಪಾಯಿ ಮಾತ್ರ ತುಂಬಿನಿ ಇವಾಗ. ಇಲ್ಲ ನಾ ಬ್ಯಾಡ ಬಿಡಣ್ಣ ತುಂಬಿನ ಅಂತೇಳಿ. ಗೃಹಲಕ್ಷ್ಮಿ ದುಡ್ಡು ಒಂದು ಅನುಕೂಲ ಆಗ್ಯಾವ ಸ್ನೇಹಿತರೆ. ಎಲ್ಲರಿಗೆ ಯಾರ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ದುಡ್ಡು ಅನುಕೂಲ ಆಗ್ಯಾವ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಕೊಂಡು ಮರಿಬೇಡಿ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಅನುಕೂಲ ಆಗ್ಯಾವ ನೋಡಿ ಗೃಹಲಕ್ಷ್ಮಿ ದುಡ್ಡು. ಶ್ರಾವಣಿಗೆ ಸಾಲಿಗೆ ಫೀಗೆ 6,000 ರೂಪಾಯಿ ಅದನ್ನೇ ತುಂಬಿನ್ರಿ. ಮತ್ತು ಅದಕ್ಕಾರ ಏನೋ ಸಂತಿ ಪ್ಯಾಟಿ ಬರ್ಗನ ಏನು ತಾಕಿಲ್ಲ ಅಂದರು ಅವು ಅಮೌಂಟ್ ಬಂದು ಅಂದ್ರೆ ಹೆಲ್ಪ್ ಆಗ್ಯಾವು. ಹೆಂಗೋ ದೇವ್ರು ಒಂಥರ ಹೋದ್ರು ಒಂಥರ ಹೆಲ್ಪ್ ಮಾಡ್ತಾರೆ ನೋಡಿ ಸ್ನೇಹಿತರೆ. ಮತ್ತು ಗಳಿಸ್ತೇವೆ ನಾಳೆ ಒಯ್ಯಲ್ರಿ. ಗಳಿಸಿದ ಮ್ಯಾಗೆ ನಾಳೆ ರೊಕ್ಕ ಹೋಯ್ತಾನೆ ಅಂತ ಏನೂ ಒಯ್ಯಲ್ರಿ ಸ್ನೇಹಿತರೆ. ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೈತಿ. ಹೌದೆಲ್ಲ ಡೇ ಬರ್ತೈತಿ. ರೊಕ್ಕಕ್ಕೆ ಬೆಲೆ ಕೊಡಬೇಡಿ, ಜನ್ಮಕ್ಕೆ ಬೆಲೆ ಕೊಡಿ. ಒಂದು ಜನ್ಮ ಕಳ್ಕೊಂಡ ಮ್ಯಾಗ ಎಷ್ಟು ಕಷ್ಟಪಡ್ಬೇಕಾಗತ್ತೆ ಅನ್ನೋದು ಅದೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ. ರೊಕ್ಕಕ್ಕೆ ಬೆಲೆ ಕೊಡೋಕ್ಕಿಂತ ಒಂದು ಜನ್ಮ ಬೆಲೆ ಕೊಡಿ, ಒಂದು ಜನ್ಮಕ್ಕೆ ನೋಡಿ. ನಾವು ರೊಕ್ಕ ರೂಪಾಯಿ ಗಳಿಸ್ಬೋದು, ಇವತ್ತು ಬರ್ತಾ ನಾಳೆ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ರೊಕ್ಕ ರೂಪಾಯಿಗೆ ಬೆಲೆ ಕೊಡಬೇಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ವಿಡಿಯೋ ಇಷ್ಟವಾರ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲ ಮತ್ತು ಅಕ್ಕ ತವ್ರ ಮನೆಯಾಗ ಇರಬೇಕಾಗಿತ್ತು, ಗಂಡ ಮನೆಗೆ ಬಂದು ಅನ್ನೋದಕ್ಕೆ ಉತ್ತರ ಸಿಕ್ತಂತ ಅನ್ಕೋತೀನಿ ರೀ. ತವ್ರ ಮನೆಯಾಗ ಇರೋಕ್ಕಿಂತ ಗಂಡ ಮನೆಯಾಗ ಇರೋದು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಒಂದೇ ಮಾತು ಏನಂದ್ರೆ ನನ್ನ ಕಡೆ ಅಂತ, ನೀವು ತವ್ರ ಮನೆಯಾಗ ಇರೋಕ್ಕಿಂತ ಗಂಡ ಮನೆಯಾಗ ಇರೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ತವ್ರ ಮನೆಯಾಗ ಇರೋದೇನು ರೀ ಮಂದಿ ಮಾತಿಗೆ ಆಹುತಿ ಆಗೋದೇ ನೋಡಿ. ಈ ಗಂಡ ಬಿಟ್ಟೋಳಾರ ಅಂತಾರೆ, ಇಲ್ಲಿಕಂಗೆ ಗಂಡ ಸತ್ತೋಳಾರ ಅಂತಾರೆ. ಈ ಗಂಡ ಇಕ್ಕಿನ ಇಲ್ಲೇ ಜಾಂಡ ಊರು ಇಲ್ಲೇ ಕುಂತೋರ ಅಂತಾರೆ. ಅದಕ್ಕೆ ಸ್ನೇಹಿತರೆ ನಮ್ಮೂರು ಅನ್ನೋದು ನಮಗೆ ಸ್ವಂತ ನೋಡಿ. ಮತ್ತು ನಮ್ಮ ಮಕ್ಕಳು ನಮ್ಮ ಮರಿಗೆ ಎಲ್ಲ ಈ ಕಡೆ ತಂದೆ ಕಡೆ ಸಂಬಂಧಿಕರು ಸಿಗ್ತಾರೆಲ್ಲ ಹೊಂದತ್ರಿ. ಅವರು ಕೂಡ್ಕೋತಾರೆ. ದೊಡ್ಡಪ್ಪ ಕಾಕ ಅಮ್ಮ ಮಾಮ ಎಲ್ಲರೂ ಹೊಂದ್ಕೋತಾರೆ. ಎಲ್ಲರೂ ಪರಿಚಯ ಆಗ್ತಾರೆ. ಎಲ್ಲರದು ಅಭ್ಯಾಸ ಆಗುತ್ತೆ ಅವ್ರಿಗೆ ಕೂಡ. ಅದಕ್ಕೆ ನೋಡಿ ಗಂಡ ಮನೆಯಾಗ ಇರೋದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್.